ಭೀಮಾತಿರ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟಿ. ಎ ಪಾಸಿಟಿವ್ ಬದಲು ಬಿ ಪಾಸಿಟಿವ್ ರಕ್ತ ನೀಡಿದ್ರ ವೈದ್ಯರು. ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ ಆಸ್ಪತ್ರೆಯಲ್ಲೇ ಸಾವು. ವಿಜಯಪುರ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ಎಡವಟ್ಟು ಆರೋಪ. ಬಬಲೇಶ್ವರ ತಾಲೂಕಿನ ದದಾಮಟ್ಟಿ ಗ್ರಾಮದ ಶಾರದಾ ಮೃತ ದುರ್ದೈವಿ. ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದ ಮಾಸ್ತಿವಳೆ, ಜಿಲ್ಲಾ ಶಸ್ತ್ರಚಿಕಿತ್ಸಕರು ವಿಜಯಪುರ. ತಾವೆಲ್ಲ ಗೊತ್ತಿರುವ ಹಾಗೆ ಶಾರದಾ ದೊಡ್ಡಮಣಿ ಅಂತ ಇಲ್ಲ ಡೆಲಿವರಿ ಆಗಿ ಅವಳಿಗೆ ರಕ್ತದ ಪ್ರಮಾಣ ಕಡಿಮೆ ಇದ್ದು ರಕ್ತಸ್ರಾವವಾಗಿ ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆಕೆ ರಕ್ತ ಕೊಟ್ಟು ನಾವು ಬಿ ಎಲ್ಲಿ ಕಳಿಸಿದ್ವಿ. ಅಲ್ಲೇ ಅಡ್ಮಿಟ್ ಇದ್ದು ಹೋದ ತಿಂಗಳು 23 ತಾರೀಕಿನಿಂದ ಇಲ್ಲಿವರೆಗೆ ಅಡ್ಮಿಟ್ ಇದ್ದು ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದ್ದರು ಅವಳು. ಲಾಸ್ಟ್ 8 ದಿನದಿಂದ ಅವಳಿಗೆ ಮತ್ತೆ ನಿಮೋನಿಯಾ ಆಗಿ ಹಿಂದಿನೆಲ್ಲ ಇದ್ದಂಥ ಪ್ರಮಾಣ ಕಡಿಮೆಯಾಗಿ ಅವಳಿಗೆ ನಿಮೋನಿಯಾ ಆಗಿ ಮತ್ತು ಅವಳಿಗೆ ಮೊದಲಿಂದ ಇರ್ತಕ್ಕಂಥ ಚರ್ಮ ರೋಗ ಜಾಸ್ತಿ ಆಗಿ ನಿಮೋನಿಯಾ ಆಗಿ 3-4 ದಿನದಿಂದ ಭಾಳ ಗಂಭೀರ ಪರಿಸ್ಥಿತಿ ಇದ್ದಳು. ನಿನ್ನೆ ರಾತ್ರಿ ಅವಳು ಬಿ ಎಲ್ಲಲ್ಲಿ ತೀರ್ಕೊಂಡಾಗ ಅವಳಿಗೆ ಸಂಪೂರ್ಣ ನಮ್ಮ ಸರ್ಕಾರದಿಂದಲೇ ವೆಚ್ಚವನ್ನು ಭರಿಸಲಾಗಿದೆ ಮತ್ತು 2 ಮಕ್ಕಳು ಆರೋಗ್ಯವಂತವಾಗಿದ್ದಾರೆ. ಅವ್ರಿಗೂ ಡಿಸ್ಚಾರ್ಜ್ ಮಾಡಲಾಗಿದೆ. ತಾಯಿ ತೀರ್ಕೊಂಡಿದ್ದಕ್ಕೆ ಕಾರಣ ಹುಡುಕಲಿಕ್ಕೆ ಯಾಕಪ್ಪ ಈಗ ಇದಕ್ಕೆ ಮುಂಚೆ ನೋಡ್ತಿರ್ಬೋದು ಒಂದೇನು ರಕ್ತ ಬೇರೆ ಕೊಟ್ಟಿದ್ದಕ್ಕಾಗಿರೋದಂದ್ರೆ ಪರಿಶೀಲನೆ ಮಾಡಿ 4 ಜನ ನಾವು ಸಿಬ್ಬಂದಿನ ಈಗಾಗಲೇ ಸಸ್ಪೆಂಡ್ ಮಾಡಿದ್ವಿ. ಆಮೇಲೆ ಆ ಸಿಬ್ಬಂದಿಯನ್ನು 3 ಮಂದಿ ಟರ್ಮಿನೇಟ್ ಮಾಡಿ ಒಬ್ಬರಿಗೆ ಸಸ್ಪೆಂಡ್ ಮಾಡಿದ್ವಿ. ಅದು ಅಲ್ಲದೆ ಅವಳಿಗೆ ಮತ್ತೇನೋ ಕಾರಣ ಇರ್ಬೋದು ಅಂತ ಹುಡುಕಲಿಕ್ಕೆ ಈ ಡೆತ್ ಆದಮೇಲೂ ಕೂಡ ಅವಳಿಗೆ ಪೋಸ್ಟ್ ಮಾರ್ಟಮ್ ಕೂಡ ನುರಿತ ಫಾರೆನ್ಸಿಕ್ ನ್ಯಾಯಶಾಸ್ತ್ರ ವೈದ್ಯರ ಮುಖಾಂತರ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವಿ. ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಅದರಲ್ಲಿ ಏನಾದರೂ ತೊಂದರೆ ಬೈದ್ಯರ ನಿರ್ಲಕ್ಷ್ಯ ಕಂಡು ಬಂದರೆ ಅವ್ರ ಮೇಲೆ ಸರ್ಕಾರ ಗಂಭೀರ ಸ್ವರೂಪದಂತ ತಿಳ್ಕೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ. ಇದು 2ನೇ ಡೆಲಿವರಿ. ಮೊದಲನೇ ಡೆಲಿವರಿ ಮಗು ಇದೆ, ಆ ಮಗು 3.5 ವರ್ಷದ್ದು. ಇದು 2ನೇ ಡೆಲಿವರಿ. 2 ಟ್ವಿನ್ಸ್ ಇದ್ದು ಸರ್, 2 ಹೆಲ್ದಿದೆ, 1 ಗಂಡು 1 ಹೆಣ್ಮಗು, 2 ಹೆಲ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಭೀಮಾತಿರ ನ್ಯೂಸ್.